ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಚಿತ್ರ ನೋಡಿ ಕತೆ ಬರೆಯಿರಿ ಅನ್ನುವಂತಹ ಚಟುವಟಿಕೆಗೆ ಕಥೆಯನ್ನು ಬರೆಯೋದು ಹೇಗೆ ಅಂತ ನೋಡೋಣ. ಆಮೆ ಮತ್ತು ಮೊಲ, ಇಂಗ್ಲಿಷಲ್ಲಿ ಪಿಕ್ಚರ್ ಕಾಂಪೋಸಿಷನ್. ಒಂದು ಚಿತ್ರವನ್ನು ಕೊಟ್ಟು ಕಥೆಯನ್ನು ಬರೆಯೋದಕ್ಕೆ ಕೇಳ್ತಾರೆ. ಅದೇ ರೀತಿ ಕನ್ನಡದಲ್ಲೂ ಕೂಡ ಚಿತ್ರ ನೋಡಿ ಕತೆ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಾಗ ಒಂದು ಸಣ್ಣ ಕಥೆಯನ್ನು ಬರೆಯೋದು ಹೇಗೆ ನೋಡಿ. ಆಮೆ ಮತ್ತು ಮೊಲ ಒಳ್ಳೆಯ ಗೆಳೆಯರಾಗಿದ್ದರು ಅಥವಾ ಗೆಳೆಯರಾಗಿದ್ದವು. ನಾವು ಪ್ರಾಣಿಗಳಿಗೆ ಗೆಳೆಯರಾಗಿದ್ದವು ಅಂತ ಬರೀಬೇಕು. ಒಂದು ದಿನ ಮೊಲ ಇನ್ವರ್ಟೆಡ್ ಕಾಮ ಸಿಂಗಲ್ ಕೋಟ್ಸಲ್ಲಿ ಆಮೆ ಹೇಳುತ್ತೆ, ನೀನಿಷ್ಟು ಮೆಲ್ಲಗೆ ನಡೆಯುವೆ. ನೀನಿಷ್ಟು ಮೆಲ್ಲಗೆ ನಡೆಯುವೆ. ಪ್ರಶ್ನಾರ್ಥಕ ಚಿಹ್ನೆ, ಇನ್ವರ್ಟೆಡ್ ಕಾಮರ್ಸನ್ನು ಕ್ಲೋಸ್ ಮಾಡಿ. ನಂತರ ಹೌದು ಆದರೆ ನನ್ನ ಗುರಿ ಮುಟ್ಟಬಲ್ಲೆ. ಫುಲ್ ಸ್ಟಾಪ್, ಪೂರ್ಣ ವಿರಾಮ ಚಿಹ್ನೆ. ನೋಡಿ, ಎಲ್ಲಿ ನಾವು ಪಂಕ್ಚುಯೇಷನ್ ಮಾರ್ಕ್ಸನ್ನು ಉಪಯೋಗಿಸಲೇಬೇಕಾಗುತ್ತೆ ಕಥೆಯನ್ನು ಬರೀಬೇಕಾದ್ರೆ. ಇಷ್ಟು ಬೇಗ ಸಾಕು ನನಗೆ. ಆಮೆ ಹೇಳುತ್ತೆ, ಇಷ್ಟು ಬೇಗ ಸಾಕು ನನಗೆ ಎಂದಿತ್ತು. ಅದಕ್ಕೆ ಆಮೆ ಇಷ್ಟು ಬೇಗ ಸಾಕು ನನಗೆ ಎಂದಿತು ಆಮೆ. ಇನ್ವರ್ಟೆಡ್ ಕಾಮರ್ಸಲ್ಲಿ ನನ್ನ ಜೊತೆ ಸ್ಪರ್ಧಿಸುವೆಯಾ ಮೊಲ ಆಮೆಯನ್ನು ಕೇಳುತ್ತೆ ಎಂದು ಮೊಲ ಕೇಳಿತು. ಯಾರಿಗೆ? ಆಮೆಗೆ. ಹಾಗೆ ಆಗಲಿ, ಇನ್ವರ್ಟೆಡ್ ಕಾಮಲ್ಲಿ ಹಾಗೆ ಆಗಲಿ ಅನ್ನೋ ಸ್ಟೇಟ್ಮೆಂಟನ್ನು ಕೋಟ್ಸಲ್ಲಿ ಬರೀಬೇಕು. ಎಂದಿತ್ತು. ನೋಡಿ, ಆಮೆ ಮತ್ತು ಮೊಲ ಒಳ್ಳೆಯ ಗೆಳೆಯರಾಗಿದ್ದವು. ಫುಲ್ ಸ್ಟಾಪ್. ಒಂದು ದಿನ ಮೊಲ ಇನ್ವರ್ಟೆಡ್ ಕಾಮ ಆಮೆ ನೀನಿಷ್ಟು ಮೆಲ್ಲಗೆ ನಡೆಯುವೆ ಕ್ವೆಶ್ಚನ್ ಮಾರ್ಕ್, ಇನ್ವರ್ಟೆಡ್ ಕಾಮರ್ಸ್ ಕ್ಲೋಸ್. ಹೌದು, ಆದರೆ ನನ್ನ ಗುರಿ ಮುಟ್ಟಬಲ್ಲೆ. ಫುಲ್ ಸ್ಟಾಪ್. ಇಷ್ಟು ಬೇಗ ಸಾಕು ನನಗೆ, ಇನ್ವರ್ಟೆಡ್ ಕಾಮರ್ಸ್ ಕ್ಲೋಸ್. ಎಂದಿತ್ತು ಆಮೆ, ಇನ್ವರ್ಟೆಡ್ ಕಾಮರ್ಸಲ್ಲಿ ನನ್ನ ಜೊತೆ ಸ್ಪರ್ಧಿಸುವೆಯಾ, ಇನ್ವರ್ಟೆಡ್ ಕಾಮರ್ಸಲ್ಲಿ ಎಂದು ಮೊಲ ಕೇಳಿತು. ಹಾಗೆ ಆಗಲಿ ಎಂದಿತು ಯಾವುದು? ಆಮೆ. ಎಂದಿತು ಆಮೆ, ಪೂರ್ಣ ವಿರಾಮ ಚಿಹ್ನೆ. ನಂತರ ಮೊಲ ಮತ್ತು ಆಮೆ ಬೆಳಗಿನ 6 ಗಂಟೆಗೆ, ಮುಂಜಾನೆ 6 ಗಂಟೆಗೆ ತಮ್ಮ ಸ್ಥಳದಿಂದ ಓಡಿ 2 ಕಿಲೋಮೀಟರ್ ದೂರದ ಕೆರೆ ಮುಟ್ಟಲು ನಿರ್ಧರಿಸಿದವು. ಪೂರ್ಣ ವಿರಾಮ ಚಿಹ್ನೆ. ನೋಡಿ, ನನ್ನ ಜೊತೆ ಸ್ಪರ್ಧಿಸುವೆಯಾ ಎಂದು ಮೊಲ ಕೇಳಿತು. ಹಾಗೆ ಆಗಲಿ ಎಂದಿತು ಆಮೆ. ಮೊಲ ಮತ್ತು ಆಮೆ ಬೆಳಗಿನ 6 ಗಂಟೆಗೆ ತಮ್ಮ ಸ್ಥಳದಿಂದ ಓಡಿ 2 ಕಿಲೋಮೀಟರ್ ದೂರದ ಕೆರೆ ಮುಟ್ಟಲು ನಿರ್ಧರಿಸಿದವು. ನಂತರ ಒಂದು ಲೈನನ್ನು ಬಿಟ್ಟು ಸೆಕೆಂಡ್ ಪ್ಯಾರಾ. ಮೊಲ ಮತ್ತು
ಆಮೆ ಮೊಲ ಮತ್ತು ಬೆಳಗ್ಗೆ 6 ಗಂಟೆಗೆ ಪ್ರಯಾಣ ಆರಂಭಿಸಿದವು. ಮೊಲ ಮತ್ತು ಆಮೆ ಬೆಳಗ್ಗೆ 6 ಗಂಟೆಗೆ ಪ್ರಯಾಣ ಆರಂಭಿಸಿದವು. ಸ್ವಲ್ಪ ಹೊತ್ತು ಓಡಿದ ಮೊಲ ಆಮೆ ಹಿಂದುಳಿದುದನ್ನು ನೋಡಿತು. ಸ್ವಲ್ಪ ಹೊತ್ತು ಓಡಿದ ಮೊಲ ಆಮೆ ಹಿಂದುಳಿದುದನ್ನು ನೋಡಿತು. ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು ಎಂದು ಮಲಗಿತು. ಪೂರ್ಣವಿರಾಮ ಚಿಹ್ನೆ. ನೆಕ್ಸ್ಟ್ ಲೈನಲ್ಲಿ ಅದಕ್ಕೆ ಚೆನ್ನಾಗಿ ನಿದ್ದೆ ಹತ್ತಿತು. ಪೂರ್ಣವಿರಾಮ ಚಿಹ್ನೆ. ಇತ್ತ ಆಮೆ ತನ್ನ ವೇಗದಲ್ಲಿಯೇ ಮುಂದುವರಿಯಿತು. ಎಲ್ಲಿಯೂ ಮಲಗಲಿಲ್ಲ. ವಿಶ್ರಾಂತಿ ಪಡೆಯಲೂ ಇಲ್ಲ. ಫುಲ್ ಸ್ಟಾಪ್. ದಿಗ್ಗನೆ ಎದ್ದ ಮೊಲ ಕೆರೆಯ ಕಡೆಗೆ ಬಿಟ್ಟ ಬಾಣದಂತೆ ಓಡಿತು. ಆದರೆ ಅಷ್ಟರಲ್ಲಿ ಆಮೆ ತನ್ನ ಗುರಿ ಮುಟ್ಟಿ ವಿಶ್ರಾಂತಿ ಪಡೆಯುತ್ತಿತ್ತು. ಇದಾಗಿದೆ ಸಣ್ಣ ಕತೆ ಆಮೆ ಮತ್ತು ಮೊಲ. ನೋಡಿ ಇನ್ನೊಂದ್ಸಲ ಓದಿ. ಮೊಲ ಮತ್ತು ಆಮೆ ಬೆಳಗ್ಗೆ 6 ಗಂಟೆಗೆ ಪ್ರಯಾಣ ಆರಂಭಿಸಿದವು. ಸ್ವಲ್ಪ ಹೊತ್ತು ಓಡಿದ ಮೇಲೆ ಮೊಲ ಹಿಂದುಳಿದದನ್ನು ಆಮೆ ನೋಡುತ್ತೆ. ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು ಎಂದು ಮಲಗುತ್ತೆ. ಅದಕ್ಕೆ ಚೆನ್ನಾಗಿ ನಿದ್ದೆ ಹತ್ತುತ್ತೆ. ಇತ್ತ ಆಮೆ ತನ್ನ ವೇಗದಲ್ಲಿಯೇ ಮುಂದುವರಿಯಿತು. ಎಲ್ಲಿಯೂ ಕೂಡ ಮಲಗಲಿಲ್ಲ, ವಿಶ್ರಾಂತಿ ಪಡೆಯಲು ಇಲ್ಲ. ದಿಗ್ಗನೆ ಎದ್ದ ಮೊಲ ಕೆರೆಯ ಕಡೆಗೆ ಬಿಟ್ಟ ಬಾಣದಂತೆ ಓಡಿತು. ಆದರೆ ಅಷ್ಟರಲ್ಲಿ ಆಮೆ ತನ್ನ ಗುರಿಯನ್ನು ಮುಟ್ಟಿತ್ತು ಅನ್ನೋದು ಕತೆ.